ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೃಂಗೇರಿ ಶಾರದಾಂಬಾ ದೇವಸ್ಥಾನದಲ್ಲಿದ್ದೀನಿ. ನಿನ್ನೆ ಒಂದು ನಾಮಕರಣ ಇತ್ತು, ಅದಕ್ಕೋಸ್ಕರ ನಾನು ಚಿಕ್ಕೋಡಿಗೆ ಬಂದಿದ್ದೆ. ನಾಮಕರಣ ಮಧ್ಯಾಹ್ನ 3:30 ಹಂಗೆ ಮುಗೀತು. ನಾಮಕರಣ 11:30 ಹಂಗೆ ಇತ್ತು. ನಾವು ಹೋಗೋದು ಲೇಟ್ ಆಗೋಯ್ತು. ಅಲ್ಲಿಂದ ಆನೆಗುಡ್ಡಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಮನೆಯಿಂದ ಬರೋವಾಗ ಮಧ್ಯಾಹ್ನ 3:30 ಆಗೋಯ್ಬಿಟ್ಟು. ತುಂಬಾ ಲೇಟ್ ಆಗೋಯ್ತು ಆನೆಗುಡ್ಡಕ್ಕೆ ಹೋಗೋದಿಕ್ಕೆ. ಇವಾಗ ಆಗ್ಲೇ 3:30 ಆಗೋಗ್ಬಿಟ್ಟಿದೆ. ಇವಾಗ ತುಂಬಾ ಲೇಟ್ ಆಗೋಗುತ್ತೆ, ನೀವು ಹೋಗಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ಶೃಂಗೇರಿಯಲ್ಲಿ ಆಲ್ಟ್ ಆಗಿ ಅಂತ ಹೇಳಿದ್ರು. ಅದಕ್ಕೆ ರಾತ್ರಿ ನಾವು 8 ಗಂಟೆ ಹಂಗೆ ಶೃಂಗೇರಿ ರೀಚ್ ಆದ್ವಿ. ಚಿಕ್ಕೋಡಿಯಿಂದ ಫಸ್ಟ್ ಬೇಲೂರ್ಗೆ ಹೋದ್ವಿ. ಬೇಲೂರ್ಗೆ ಹೋಗಿ ಚಿಕ್ಕಮಂಗ್ಳೂರ್ ಬಸ್ ಹತ್ತಿದ್ವಿ. ಅಲ್ಲಿಂದ ಶೃಂಗೇರಿ ಬಂದ್ವಿ. ಶೃಂಗೇರಿ ದೇವಸ್ಥಾನದಲ್ಲಿ ಲಾಡ್ಜ್ ಇದೆ, ಅಲ್ಲೇ ರೂಮ್ ಮಾಡ್ಕೊಂಡು ಉಳ್ಕೊಂಡಿದೀವಿ. ಇವತ್ತು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಅಮ್ಮನವ್ರ ದರ್ಶನ ಮಾಡಕ್ಕೆ ಅಂತ ಬಂದಿದೀವಿ. ಮೊದಲು ಬರ್ಬೇಕಾದ್ರೆ ತೋರಣ ಗಣಪತಿ ಸಿಗುತ್ತೆ, ಆಮೇಲೆ ಆದಿ ಶಂಕರಾಚಾರ್ಯರ ದೇವಸ್ಥಾನ ಸಿಗುತ್ತೆ, ಆಮೇಲೆ ಶೃಂಗೇರಿ ಶಾರದಾಂಬಾ ತಾಯಿ ದರ್ಶನ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ವಿದ್ಯಾಶಂಕರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಒಳಗಡೆ ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಮಕರ ಸಂಕ್ರಾಂತಿ ದಿನ ಸೂರ್ಯಾಭಿಷೇಕ ಆಗುತ್ತೆ. ಇದೇ ತರ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೂರ್ಯಾಭಿಷೇಕ ಆಗುತ್ತೆ. ಅದ್ಬಿಟ್ರೆ ಛಾಯಾದೇವಿ ದೇವಸ್ಥಾನ ಅಂತ ಅನ್ಸುತ್ತೆ, ಅಲ್ಲೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯಾಭಿಷೇಕ ಆಗುತ್ತಂತೆ. ನಾನಂತೂ ಇದೇ ಮೊದಲನೇ ಸಲ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿರೋದು. ರಾತ್ರಿ ಊಟ ಮಾಡ್ಕೊಂಡು ಹೋಗಕ್ ಬಂದಿದ್ವಿ. ಆವಾಗ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ರಾತ್ರಿ ಊಟ ಮಾಡಿದ್ವಿ. ಬೆಳಿಗ್ಗೆ 5 ಗಂಟೆಗೆ ದರ್ಶನ ಇರುತ್ತೆ ಅಂತ ಹೇಳಿದ್ರು. ನಾವು ಬೆಳಿಗ್ಗೆ ಬೇಗ ರೆಡಿಯಾಗಿ ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ದರ್ಶನಕ್ಕೆ ಬಂದ್ವಿ. ಅಲ್ವಾ ಮಮ್ಮಿ, ಹೋಗೋಣ ಅಂತ ಸಂಜೆ ಕಡೆ ಹೋಗೋದು. ಸಿಮೆಂಟ್ ಮೇಲೆ ಬಿಸಿ ಇಲ್ಲ, ಫೋಟೋ ಚೆನ್ನಾಗಿ ಬರಲ್ಲ, ಗಟ್ಟಿ ಗಿಡ್ಕೋಬೇಕು. ನೋಡಿ, ಇಲ್ಲಿ ಎಷ್ಟೊಂದು ಮೀನುಗಳಿದೆ, ತುಂಬಾನೇ ಚೆನ್ನಾಗಿದೆ. ಈ ನದಿಯಲ್ಲಿರೋ ಒಂದು ಮೀನಿಗೆ ಮೂಗುತಿ ಇದೆಯಂತೆ. ಅದನ್ನ ಶೃಂಗೇರಿ ಶಾರದಾಂಬಾ ತಾಯಿ ಅಂತ ಜನ ನಂಬ್ತಾರೆ. ಈ ನದಿಗೆ ಕುರಿ ಹಾಕ್ತಾರೆ, ಕಾಯಿನ ಹಾಕ್ತಾರೆ, ಬಳೆ ಬಂಗಾರ ಹಾಕ್ತಾರೆ. ಆದ್ರೆ ಈ ನದಿಯಲ್ಲಿ ಈಜಂಗಿಲ್ಲ, ಮೀನುಗಳನ್ನೆಲ್ಲ ಹಿಡಿಯಂಗಿಲ್ಲ. ಆದಿ ಶಂಕರಾಚಾರ್ಯರು ದಿಗ್ವಿಜಯ ಯಾತ್ರೆ ಮಾಡ್ತಾ ಇರ್ತಾರಂತೆ. ಆ ಟೈಮಲ್ಲಿ ತುಂಗಾ ನದಿ ತೀರಕ್ಕೆ ಬರ್ತಾರಂತೆ. ಇದೇ ನೋಡಿ ತುಂಗಾ ನದಿ. ಇಲ್ಲಿ ಬಂದು ನೋಡಿದಾಗ ಸರ್ಪ ಒಂದು ಎಡೆ ಎತ್ತಿ ಕಪ್ಪೆಗೆ ನೆರಳು ಕೊಡ್ತಾ ಇತ್ತಂತೆ. ಅದನ್ನ ನೋಡಿ ಶಂಕರಾಚಾರ್ಯರಿಗೆ ತುಂಬಾನೇ ಖುಷಿ ಆಗುತ್ತಂತೆ. ಯಾಕಂದ್ರೆ ಸರ್ಪ ಮತ್ತು ಕಪ್ಪೆ ಶತ್ರುಗಳು ಕೂಡ ಪ್ರೀತಿಯಿಂದ ಬದುಕ್ತಿದ್ದನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಅಮ್ಮನವರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಆವಾಗ ಇಲ್ಲಿ ಶೃಂಗೇರಿ ಶಾರದಾಂಬಾ ತಾಯಿ ದೇವಸ್ಥಾನನ ಕಟ್ತಾರೆ. ಈ ನದಿ ತೀರದಲ್ಲಿ ಒಂದು ಪುಟಾಣಿ ಗುಡಿ ತರ ಕಟ್ಟಿದ್ದಾರೆ. ಅದಕ್ಕೆ ಕಪ್ಪೆ ಶಂಕರ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ, ಸೋ ಬ್ಯೂಟಿಫುಲ್. ವಾವ್. ಇಲ್ಲಿ ನರಸಿಂಹವನ ಅಂತ ಇದೆ, ಅಲ್ಲಿ ಅಧಿಷ್ಠಾನ ಮಂದಿರ ಇದೆಯಂತೆ. ಅದನ್ನ ನೋಡಕ್ ಹೋಗ್ತಾ ಇದೀವಿ. ಅಲ್ಲಿ 10:30ಯಿಂದ 12 ಗಂಟೆವರೆಗೂ ಮಾತ್ರ ದರ್ಶನಕ್ಕೆ ಅವಕಾಶ ಇದೆ ಅಂತೆ. ಇವಾಗ 10 ಕಾಲಾಗಿದೆ, ಹಂಗಾಗಿ ಬೇಗ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿ ಆನೆ. ಮಮ್ಮಿ 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 ಬಾ, ಇಲ್ಲಿ ಬಾ, ಆನೆ ಬಂದು ನೋಡಿಲಿ. ಇಲ್ಲಿ ನೋಡಿ, ಆನೆ ಬಂದಿದೆ. ಇಲ್ಲೊಂದು ಆನೆ. ಓ ಮೈ ಗಾಡ್. ಹೋಗ್ಬಿಟ್ಟು ಮಮ್ಮಿ, ಓಡಗಳಿಗೆ ಏನಾಗಲ್ಲ, ಹೋಗ್ಬಿಟ್ಟು. ಇಲ್ಲಿ ನೋಡಿ ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂತ. ಹಾ ಅನ್ಸುತ್ತೆ. ಹಿಂಗೆ ನಿನ್ಕೊ, ಈ ಕಡೆ ಹಿಂಗೆ ನಿನ್ಕೊ ಪಕ್ಕದಲ್ಲಿ. ಅಯ್ಯೋ
ಹಂಗೆ ಮಾಡುತ್ತೋ ಹಂಗೆ ಮಾಡುತ್ತೇನು ಹಂಗೆ ಮಾಡಲ್ಲ ಅಶ್ವದ ಮತ್ತೆ ತಲೆ ಬಗ್ಸು ಹಂಗೆ ತಂಗೆ ತಲೆ ಬಗ್ಸು ತಲೆ ಬಗ್ಸಮ್ಮ ತಲೆ ಬಗ್ಸು ನಂಗೆ ಆಗ್ಲೇ ಮಾಡ್ತು. ಅಧಿಷ್ಠಾನ ಮಂದಿರಕ್ಕೆ ಹೊರಟಿದ್ದು ನಾವು ಆನೆ ಹತ್ರ 3-4 ಸಲ ಆಶೀರ್ವಾದ ಮಾಡಿಸ್ಕೊಳಕ್ಕೆ ಹೋಗಿ ಅಲ್ಲೇ ಲೇಟ್ ಆಯಿತು. ಮೊದಲೇ ಅಧಿಷ್ಠಾನ ಮಂದಿರಕ್ಕೆ ಹೋಗ್ಬಿಟ್ಟಿದ್ರೆ ಆನೆ ನೋಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿರೋ ಮಾಡ್ತು ಕವರ್ ಬೇಕಂತೆ ಕವರ್ ಬೇಕು ನೋಡಿ ಏನಾಯ್ತು ಅಂತ. ನನಗಿದೆ ಹಿಡ್ಕೊಳಕ್ ಬರುತ್ತೆ ನಿನಗೆ ಹಿಡ್ಕೊಳಕ್ ಬರುತ್ತೆ ಆಶೀರ್ವಾದ ಮಾಡೋದು ಹಿಡ್ಕೊಳಕ್ ಬರುತ್ತೆ. ಅವ್ನು ನೋಡಿ ಕೆಣಕ್ತಾ ಇದ್ದಾನ ಅವನ್ನ ಯಾಕೆ ಹಂಗೆ ಮಾಡತ್ತದು. ಬಾಮ ಹಿಂದೆ ಬಾಂಬಣ್ಣು ಅಲ್ಲೂ ಹಂಗೆ ನಿಂತ್ಕೊ ಹಂಗೆ ನೋಡ್ತಾ ಇದ್ದೆ ನಿನ್ನೆ. ಓ ಈ ಕಡೆಯಿಂದ ಕೊಡು ನೀನು ಕೈ ಕೊಡಲ್ಲೇನೆ ಹಿಂಗೆ ನಿಂತ್ಕೊ ದೂರದಲ್ಲಿ ನಿಂತ್ಕೊ ಸ್ವಲ್ಪ. ಹಾಂ ಕೊಡು ಆ ಕಡೆ ನಿಂತ್ಕೊ ಹಂಗೆ ಅಲ್ಲೇ ನಿಂತ್ಕೊ ನಿಂತ್ಕೊಮ್ಮ ಹಿಂಗ್ ತಿರ್ಕೋ ಇಲ್ಲಿ ಬಂದು ಹಿಂಗ್ ತಿರ್ಕೋ ಇಲ್ಲಿ ಈ ಕಡೆ ತಿರ್ಕೊ ನೋಡಿ ಇಲ್ಲಿ ಬಂದ್ಬಿಡಿ ಈ ಕಡೆ ಹಿಂದೆ ನೋಡುತ್ತವನು. ಬಂದ್ಬಿಡು ಅಮ್ಮೆ ಬಂದ್ಬಿಡು. ಇಲ್ಲಿಂದ ನೋಡಿ ಎಷ್ಟೊಂದು ಮೀನುಗಳು ಕಾಣುತ್ತೆ. ಇಲ್ಲಿ ಎಷ್ಟೊಂದು ಕಾಣುತ್ತೆ. ಇಲ್ಲಿ ಬೇರೆ ದೇವಸ್ಥಾನ ನೋಡಕ್ಕೆ ಈ ಸೇತುವೆ ಮೇಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ನೋಡಿ ಹೇಗೆ ಕಾಣ್ತಾ ಇದೆ ನದಿ. ದೋಣಿ ಬೇರೆ ಅಲ್ಲ ಇಲ್ಲಿ ದೋಣಿ ಈಗ ಜಸ್ಟ್ ಮೀನ್ ಮೇಲೆ ಬಂದಿತ್ತು. ಇಲ್ಲಿ ನೋಡಿ ಅಡಿಕೆ ತೋಟ ಫುಲ್ ಡೌನ್ನಲ್ಲಿದೆ, ಇಳಿಜಾರು. ಇಲ್ಲಿ ಎಂಟ್ರಿ ಅಂತ ಹಾಕಿದ್ದಾರೆ. ಯಾವ ಕಡೆಯಿಂದ ಹೋಗೋದು ಇಲ್ಲಿ? ಹಾಂ ಈ ಕಡೆ ಅನ್ಸತ್ತೆ. ಸೇತುವೆ ಮೇಲೆ ಪಾದರಕ್ಷೆಯನ್ನು ಕಡ್ಡಾಯವಾಗಿ ಸೇತುವೆ ಮೇಲೆ ಪಾದರಕ್ಷೆ ಧರಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಕಾಲು ಸುಡ್ತಾ ಇದೆಯಾ? ಹ್ಞೂ ಚಪ್ಪಲಿ ಬೇರೆ ಹಾಕೊಂಬರ್ಲಿಲ್ಲ ನಾವು, ಹಂಗೆ ಬಂದ್ಬಿಟ್ಟಿದೆ. ಎಷ್ಟು ದೂರ ಇದೆಯಂತ ಇಲ್ಲಿಂದ? ತೋಟ ಬಾಳೆ ಗಿಡ. ಈ ತೋಟದೊಳಗಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಎಷ್ಟು ದೂರ ಅಂತಲೂ ಗೊತ್ತಿಲ್ಲ. 12:15 ಕ್ಲೋಸ್ ಅಂತೆ. ಇವಾಗ ಎಷ್ಟು ಟೈಮ್ ಆಯ್ತಾಗಲೇ 11:15 ಆಗ್ತಾಯಿದ್ದ ಅಲ್ಲೇ. ಆನೆ ಬೇರೆ ಬಂತಲ್ಲ, ಅದು ನೋಡ್ಕೊಂಡು ಅಲ್ಲೇ ಇದ್ಬಿಟ್ವಿ, ಲೇಟ್ ಆಯಿತು. ನೋಡಿ ಇಲ್ಲಿ ಹೇಗಿದೆ ಅಂತ. ಪಾಪ ನೀರು ಹಿಡ್ಕೊಳ್ಳೋದು ಕಾಯ್ತಾ ಇದೆ ಹುಡುಗ ಹಿಂದೆಗಡೆ. ಆಯ್ತಾ? ಇದೇನಿದು? ಯಾವ ಥರ ಹಣ್ಣಿದು? ಮೈಲೋಡಿದು ಯಾವ ಥರ ಕಾಯಿ ಇದು? ಹತ್ತಿ ಹಣ್ಣ. ಇವಾಗ ಕಾಯಿ ಬಿಡ್ತಾ ಇದ್ದೀನಿ, ಹಣ್ಣಾಗಿಲ್ಲ ಕಾಯಿ. ಯಾಕ ಪುಟ್ಟ ಈ ಬಿಸಿಲಲ್ಲಿ ಹಿಂಗೆ ಬಂದಿದ್ಯಾ? ಬೆಂಗಳೂರು ಯಾವ ಏರಿಯಾ? ತೆಗೆದು ಬಿಟ್ಟಿದ್ಯಾ? ಬೆಟ್ಟೆನಾ? ಅಕ್ಷರಾಭ್ಯಾಸ. ಓಕೆ
ಇದು ಇದು ಯಾವ ಮರ ಇದು? ಹತ್ತಿ ಮರನೇ. ಹತ್ತಿ ಮರನ ಇದು? ಹ್ಞೂ ಕರೆಕ್ಟ್, ಅದರಲ್ಲೂ ಇದೇ ಥರನೇ ಕಾಯಿ ಬಿಟ್ಟಿದ್ದು. ಎರಡು ಒಂದೇ ಥರ ಹಣ್ಣಾಗ್ತವೆ ಅವು. ಶಂಕರ ಸೂಕ್ತಿ. ನೋಡಮ್ಮ ಪರಂಗಿ ಮರ. ಪರಂಗಿ ಬಿಟ್ಟವು ನೋಡೋದು ಪರಂಗಿ. ಇಲ್ಲಿ ನೋಡಿ, ಇಲ್ಲಿ ಬಾಳೆ ಗಿಡಕ್ಕೆ ಹೇಗೆ ಕಟ್ಟಿದಾರೆ ಅದನ್ನ. ಏನದು ಆ ಥರ ಮಾಡಿದಾರಲ್ಲ? ಅದು ಇದನ್ನು ಕಟ್ಟಿದ್ದಾರೆ, ಡಬ್ಬೆ ಥರ ಕಟ್ಟಿದ್ದಾರೆ. ಹಾಂ, ಅದು ಆ ಕಡೆ ಈ ಕಡೆ ಇದಾಗಬಾರ್ದು, ಯಾರು ಕೀಳಬಾರ್ದು ಅಂತ. ಕೀಳಬಾರ್ದು ಅಂತನಾ? ಮರ ತುಂಬ ಹಲಸಿನ ಹಣ್ಣು ಬಿಟ್ಟಿದೆ. ಹಾಂ, ಜಾಸ್ತಿ ಬಿಟ್ಟೈತೆ. ಇನ್ನು ಈಗ ಕಾಯಿ ಆಗ್ತಾ ಇದೆ ಅದು. ಅದೇ ಇವಾಗ ಇಲ್ಲಿ ನೋಡಿ ಬುಡದಲ್ಲಿ. ಮಮ್ಮಿ ಅಲ್ಲಿ ನೋಡಲ್ಲಿ ಮಳೆ ಮಾಪಕ ಅಂತ ಇದೆ, ರೇನ್ ಗೇಜ್. ಇದಾ? ಇದು ಡಸ್ಟ್ಬಿನ್ನು ಚೆನ್ನಾಗಿದೆ ಅಲ್ವ, ಒಂಥರ ಕ್ಯೂಟಾಗಿ. ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಳೆ ಮಾಪಕ. ಮಳೆ ಮಾಪಕ ಅಂದರೆ ಇಲ್ಲಿ ನೋಡಿ ಎಲ್ಲ ಕಡೆ ಶಂಕರ ಸೂಕ್ತಿ ಹಾಕಿದ್ದಾರೆ. ಕಷ್ಟ ಮತ್ತು ಚಿಕ್ಕ. ಯಾವ ಥರ ಹೂವಿದು? ಏನೋ ಒಂಥರ ಬಳ್ಳಿ ಹೂ ಥರ. ಬಳ್ಳಿ ಹೂವು. ಈ ಕಡೆ ಹೋಗಬೇಕು ಅಧಿಷ್ಠಾನ ಮಂದಿರಕ್ಕೆ. ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿ ಬಿಟ್ಟಿದ್ದಾರೆ ಅಂತ ಸಖತ್ತಾಗಿ ಬಿಟ್ಟಿದ್ದಾರೆ. ಏನಿದೆ ಐಶ್ವರಲ್ಲಿ ಏನಿದೆ? ಇದು ಬಿಸ್ಕೆಟು ತರಲ್ಲ, ಬಾಳೆಹಣ್ಣು ತರಲ್ಲ, ಇಲ್ಲ ಹಸೈತೆ ಅಂತ ಗೊತ್ತು. ನಾನು ಕೊಟ್ಟೆ ಒಂದು ಬಿಸ್ಕೆಟು. ಹೌದಾ? ಇಷ್ಟೊತ್ತರ್ಗೂ ತಿನ್ಸಿದ್ರು, ಅಂದ್ರೂ ಬಂದನು ಅವನು. ಎಲ್ಲೂ ಇಲ್ಲ. ಇನ್ನು ಆ ಕಡೆ ಹೋಗ್ಬೇಕು ತರ ಬೇಕು ಅಂದರೆ ಟೈಮ್ ಆಗುತ್ತೆ. ಬಂದ ಬಾ ಬಾ ಬಾ. ಮೊಬೈಲ್ ತಿಂತೀಯಾ? ಮೊಬೈಲ್ ತಿಂತೀಯಾ? ಮೊಬೈಲ್ ಬೇಕಾ? ಅವನ್ಯಾಗ ಗುದ್ದುತ್ತೀಯ ನೀನು? ಮಾತಾಡ್ಸಕ್ ಬರಂಗಿಲ್ಲ ಅವನು. ಅಲ್ಲೊಂದು ಇದೆಯಲ್ಲ, ಅದಕ್ಕೆ ಗಾಯ ಮಾಡ್ಕೊಂಡ್ಬಿಟ್ಟಿದೆ ಆ ಹಸು. ಅದು ನಾಲ್ಗೆಲಿ ಎಂಜಲ್ನೆಲ್ಲ ಹಾಕೊಂಡು ನೋಡಿ ನನ್ನ ಹತ್ರನೇ ಬರ್ತಿದೆ. ನಿನ್ನ ಹತ್ರ ಬರುತ್ತೆ. ಬಿಸ್ಕೆಟ್ ಐತೆ? ಏನೂ ಇಲ್ಲ, ಬಿಸ್ಕೆಟ್ ಇಲ್ಲ. ತಗೋ ಪರ್ಸದು. ಕೊಟ್ಟೆಲ್ಲ ಐತೆ ಅಂತ. ಸರಿ, ಬಾಯ್ ಬಾಯ್. ಮುದ್ದಾಗಿ ಇದ್ದಾನೆ ಇವನು. ಬಿಸ್ಕೆಟ್ ಇಲ್ಲ ಇನ್ನು. ಮುದ್ದಾಗಿ ಇದೆಯಾ ನೀನು? ಟಾಟಾ ಬಾಯ್. ಹೋಗೋಣ. ಬಾಯ್ 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 ಬರ್ತೀವಪ್ಪ. ಬಾಯ್ ಬಾಯ್. ಆಂಟಿ ಹತ್ರನೂ ಏನಿಲ್ಲ ಇಲ್ಲಿ ನೋಡು, ಮೂತಿನ ಆಚೆ ಇಡೋದು. ಹಸುಗಳು ಇಲ್ಲ ಅಂತ. ಬಾಯ್. ಇಲ್ಲಿ ನೋಡಿ ಬಿಲ್ಪತ್ರೆ ಮರ. ಎಲ್ಲಿ ಬಿಟ್ಟಿದೆ ಬಿಲ್ಪತ್ರೆ ಕಾಯಿ? ಹಾಂ, ಬಿಟ್ಟಿದೆ. ಬಿಲ್ಪತ್ರೆ ಕಾಯಿಗಳೆಲ್ಲ ಇದೆ. ಈ ಕಡೆ ಒಂದು ಮಾವಿನ ಮರ. ಅಪ್ಪ ಕಾಲು ಸಿಕ್ಕುತ್ತೆ. ಅಯ್ಯೋ, ಸಿಕ್ಕಾಬಿಟ್ಟೆ ಬಿಸಿಲು. ಕಾಲು ಬೇರೆ ಸುಡ್ತಾ ಇದೆ. ಚುಚ್ತಾ ಇದೆಯಾ ಕಲ್ಲು? ಕಲ್ಲು. ಇವಾಗ ಅಧಿಷ್ಠಾನ ಮಂದಿರನ ನೋಡ್ಕೊಂಡು ಬಂದ್ವಿ. ವಾಪಸ್ ರೂಮ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ನೋಡಬೇಕು. ಬೆಳಗ್ಗೆಯಿಂದ ಏನು ತಿಂಡಿ ತಿಂದಿಲ್ಲ. ಇವಾಗ ತಿಂಡಿ ತಿನ್ಕೊಂಬರಕ್ಕೆ ಹೋಗ್ತಾ ಇದೀವಿ. ತಿಂಡಿ ತಿಂದು ರೂಮ್ಗೆ ಹೋಗಿ ರೂಮ್ ಖಾಲಿ ಮಾಡಿಕೊಟ್ಟು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೊರಡ್ತೀವಿ. ಶೃಂಗೇರಿ ದೇವಸ್ಥಾನ ಸೇತುವೆ ಮಗಳಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲವತ್ತಾಯಿ ಊಟ ಪ್ರಸಾದ ಕೂಡ ಅಂತೂ ತಿನ್ಕೊಂಡು ಓಡ್ಬಿಡ್ತೀವಿ ಸರ್. ಈಗ ರೂಮಿನ ತಪ್ಪಾರ ಹೋಗಿಲ್ಲ. ಬಿಸಿಲು. ಇದೇ ರೂಮು. 5 ಆಚೆ ನೋಡಿ ಹೇಗೆ ಕಾಣುತ್ತೆ. ಎಲ್ಲ ಬೇರೆ ರೂಮು. ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಬಸ್ ಸ್ಟಾಪ್ ಹೋದ್ವಿ, ಆದರೆ ಬಸ್ಸೇ ಸಿಗಲಿಲ್ಲ. ಅದಕ್ಕೆ ಅಲ್ಲಿಂದ ರೂಮ್ಗೆ ವಾಪಸ್ ಬಂದ್ವಿ. ಮತ್ತೆ ಇನ್ನೊಂದ್ಸಲ ರೂಮ್ನ ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ನಾಳೆ ಹೋಗ್ಬೇಕು ಬೇರೆ ದೇವಸ್ಥಾನಕ್ಕೆ. ಇವಾಗ ಇಲ್ಲಿ ಜಿಂಕೆ ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಾಮ ಟೈಮ್ ಆಗುತ್ತೆ, ಬೇಗ ಬಾ. ಹೋಗು ಮುಂದೆ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಇವಾಗ. ಅವಾಗಲೇ ಸಖತ್ ಬಿಸಿಲಿತ್ತು, ಇವಾಗ ತಣ್ಣ ಗಾಳಿ ಬೀಸ್ತಾ ಇದೆ. ಕ್ಲೌಡ್ಸ್ ಎಲ್ಲ ಏನು ಚೆನ್ನಾಗಿ ಕಾಣಿಸ್ತಿದೆ.
ಇಲ್ಲಿ ಮೀನುಗಳು. ಇಲ್ಲಿ ನೋಡಿ ಎಷ್ಟೊಂದು ಮತ್ತೆ. ಏನೋ ವೈಟ್ ಪಕ್ಷಿಗಳು ಬಂದಿದ್ದು. ಹಾ, ಅವಾಗಲೇ ಇದೇನೆ ಬಂದಿದ್ದು. ಬೆಳಗ್ಗೆ ಇತ್ತಲ್ಲ ವೈಟ್ ಪಕ್ಷಿಗಳು, ಅದು ಇದೇನೆ ಬಂದಿದ್ದು. ಬಾ ಹೋಗೋಣ. ಇಲ್ಲಿ ನೋಡಿ ಆ ಕಡೆನೂ ಸೇತುವೆ ಇದೆ. ಪಕ್ಕದಲ್ಲೇ ಹಾರೋದಂಗೆ ಅನ್ಸುತ್ತೆ. ಎಲ್ಲ ಹೋಗಿ ಇದೊಂದೇ ಗಿಡದ ಮೇಲೆ ಕೂತ್ಕೊಳ್ತೆ ಜಾಸ್ತಿ. ಈಗ ರೈಟ್ ಸೈಡ್, ಹಿಂಗೆ ರೈಟ್ ಸೈಡಿಗೆ ನಡಿ ನೀನು. ಮಮ್ಮಿ ಇಲ್ಲಿ ನೋಡು. ಹಿಂಗೆ ಜಿಂಕೆ ನೋಡೋಣ ಅಂತ ಮಠದ ಹತ್ರ ಹೋಗ್ತಾ ಇದ್ವಿ. ಹೋಗೋವಾಗ ದಾರಿಲಿ ಬಾತುಕೋಳಿ ಕಾಣಿಸ್ತು. ನಾವು ಹತ್ರ ಹೋಗಿ ಏನು ಮಾಡ್ತಾಯಿದೆ ಅಂತ ನೋಡೋಣ ಅಂತ ಹೋದ್ವಿ. ನೀರು ಕುಡಿತಾ ಇತ್ತು. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಬಂದ್ಬಿಟ್ವಿ. ಇಲ್ಲಿ ನೋಡಿ ಕಪ್ಪೆ, ಇದೆಲ್ಲ ಕಮಲದ ಹೂವು. ಅದರ ಪಕ್ಕದಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿದೆ. ಇದು ನೈದಿಲೇನೋ ಕಮಲನೋ ಗೊತ್ತಾಗ್ತಾ ಇಲ್ಲ. ನೋಡಲ್ಲಿ ಕಮಲನ ಮಗ್ಬಿಟ್ಟವಲ್ಲ, ಕಮಲದ ಹೂವನ ಇದು. ಓಕೆ ಬಾ ಹೋಗೋಣ. ಅದು ಬೇರೆ ಅಲ್ಲಿ ಕೂತ್ಕೊಂಡಿದ್ದೆ, ಹತ್ರ ಹೋಗಿ ನೋಡೋಣ ಅಂದ್ರೆ. ಹೋಗ್ಬಿಡಮ್ಮ ಹತ್ರ. ಆಮೇಲೆ ಅದೇನಾದ್ರು ಬಿಚ್ಬಿಟ್ರೆ ಓಡೋಕ್ಕೆಲ್ಲ. ಬೇಡ ಬಿಡು. ಬೇಡ ಬಾ, ಈ ಕಡೆಯಿಂದ ಬಾ. ಬೇಡ ಬಾ ಮಮ್ಮಿ, ಬಂದ್ಬಿಡು, ಹಿಂದೆ ಬಂದ್ಬಿಡು. ಕಪ್ಪೆ ಇದೆ ಅಲ್ಲಿ. ಜಿಂಕೆಗಳು ಬರುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಕೇಳಿದ್ವಿ ಜಿಂಕೆಗಳು ಏನಾದರೂ ಬರುತ್ತಾ ಅಂತ. ಅವರು ಬಂದರೂ ಬರ್ಬೋದು, ಇಲ್ಲ ಅಂದರೂ ಇಲ್ಲ ಅಂತ ಹೇಳಿದ್ರು. ಇದೆಲ್ಲ ಆ ಕಡೆ ಹೋಗ್ಬಿಟ್ಟಿರುತ್ತಂತೆ. ಕೆಲವೊಂದು ಸಲ ಈ ಕಡೆ ಬರುತ್ತೆ ಅಂತ ಹೇಳಿದ್ರು. ಜಿಂಕೆ ನೋಡೋಕೆ ಬಂದಾಗ ನಾವು ಬಾತುಕೋಳಿ ನೋಡಿದ್ವಿ, ಮತ್ತು ಕಪ್ಪೆ ನೋಡಿದ್ವಿ. ಜಿಂಕೆ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮಮ್ಮಿ ಇದು ಬೀಳದೆಲೆ ಅಂತಾನೆ. ಇಳೆದಿಲೇನೆ ಇದಾ? ಹಾಂ, ಬೀಳದೆಲೆ ತಾನೇ ಅದು. ಅಲ್ಲ, ಮತ್ತೆ ಇಳೆದೆಲ್ಲ ಇದು. ಶೃಂಗೇರಿಯಲ್ಲೂ ಗೋಶಾಲೆ ಇದೆ. ಇವಾಗ ನೋಡೋಣ ಅಂತ ಹೋಗ್ತಾ ಇದ್ವಿ. ನಾವಿಲ್ಲಿ ಜಿಂಕೆ ನೋಡೋಣ ಅಂತ ಬಂದು ಅಕಸ್ಮಾತಾಗಿ ಕಣ್ಣಿಗೆ ಬಿತ್ತು. ಅಯ್ಯೋ, ಇಲ್ಲಿ ಪ್ರವೇಶ ಇಲ್ಲ. ಗೋಶಾಲಾ, ಅಶ್ವಶಾಲಾ ಮತ್ತು ಗಜಶಾಲಾ ಅಂತ ಇದೆ. ಇಲ್ಲಿ ಗೋಶಾಲೆ ನೋಡೋಣ ಅಂತ ಹೋದ್ವಿ, ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಗೋಶಾಲೆ ಇದೆ, ಅಶ್ವಶಾಲೆ ಇದೆ, ಮತ್ತು ಗಜಶಾಲೆ ಇದೆ. ಯಾವುದನ್ನು ನೋಡೋಕ್ಕಾಗಲ್ಲ, ವಾಪಸ್ ಹೋಗ್ತಾ ಇದ್ವಿ. 495. ಅದೆಲ್ಲ ಇದನ್ನು ಕೊಡುತ್ತಾ? ಹಾಲು ಕೊಡುತ್ತಾ? 82 ಜನ ಹಾಲು ಕೊಡ್ತಾರೆ. 82 ಹಸು ಹಾಲು ಕೊಡುತ್ತೆ. ಆ ಹಾಲೆಲ್ಲ ಎಲ್ಲಿ ಹಾಕ್ತಾರೆ? ಎಲ್ಲಿ? ಹಾಂ, ದೇವಸ್ಥಾನಕ್ಕೆ ಉಪಯೋಗಿಸ್ತಾರ? ಮಧ್ಯಾಹ್ನ ಮತ್ತು ಮಜ್ಜಿಗೆ ಕೊಡ್ತಾರೆ. ಅದೆಲ್ಲ ದೇವಸ್ಥಾನಕ್ಕೆ ಉಪಯೋಗಿಸ್ತಾರೆ. ನೋಡಮ್ಮ ಅಲ್ಲಿ ಬಾತ್ಕೊಳ್ಳಿ. ಅಷ್ಟೊಂದು ಬರುತ್ತಲ್ಲ ಅಲ್ಲಿ ಬಾತ್ಕೊಳ್ಳಿ. ಅಲ್ಲಿ ಅಲ್ಲಿಗೆ ಬಾತುಕೋಳಿ ಎಲ್ಲ ಇದೆ. ಅಲ್ಲೆಲ್ಲ ಒಂದೇ ಕುಂತ್ಬಿಟ್ಟಿದೆ. ಗಜಶಾಲೆ, ಅಶ್ವಶಾಲೆ ಎಲ್ಲ ಇದೆ. ಅದನ್ನು ನೋಡೋಣ ಅಂತ ಹೋದ್ವಿ. ಅಲ್ಲಿ ಎಂಟ್ರಿನೇ ಇಲ್ಲ ಅಂತ ಹಾಕಿದ್ರು. ಹೌದಾ? ಹಸುಗಳನ್ನೆಲ್ಲ ನೋಡ್ಕೊಳಕ್ಕೆ ಕುದುರೆ, ಅಶ್ವಶಾಲೆ. ಕುದುರೆ, ದನ ನೋಡ್ಬೋದು. ಆನೆ ಮಾತ್ರ ಅಲ್ಲಿ ಮೇಲೆ ಹೋಗ್ಬೋದಾ? ನೋಡ್ಬೋದಾ? ಹಂಗಾರೆ ಬಾಮ ನೋಡ್ಕೊಂಬರೋಣ. ಹೋಗ್ಬೋದಾ? ಸಂಜೆ ಮೇಲೆ ನೋಡಿ ಎಷ್ಟೊಂದು ಕಾಗೆಗಳು ಕೂಗ್ತಾ ಇದೆ. ಜಿಂಕೆ ನೋಡಕ್ ಹೋಗಿದ್ವಿ, ಜಿಂಕೆನೇ ಸಿಗ್ಲಿಲ್ಲ. ಸಂಜೆ ಮೇಲೆ ಎಷ್ಟೊಂದು ಕಾಗೆಗಳು ಕೂಗ್ತಾ ಇತ್ತು. ಜಿಂಕೆ ಸಿಗ್ಲಿಲ್ವಲ್ಲ, ಅದಕ್ಕೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ನೈಟ್ ಟೈಮಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿದೆ ದೇವಸ್ಥಾನ. ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ನದಿ ಹತ್ರ ಅಂತೂ ಏನು ಕಾಣಿಸೋದೇ ಇಲ್ಲ. ಮಮ್ಮಿ ಬಾ ಹೋಗೋಣ. ಆ ಕಡೆ ಏನೋ ವಾದ್ಯ ಮಾಡ್ತಿದ್ದಾರೆ. ಇದು ವಿದ್ಯಾಶಂಕರ ದೇವಸ್ಥಾನ. ಇಲ್ಲಿ ಮೊದಲು ವಿದ್ಯಾತೀರ್ಥಕ್ ಅಂತ ಯೋಗಿಗಳಿದ್ರು. 12 ವರ್ಷ ಅವರು ಕಠಿಣವಾದಂಥ ತಪಸ್ ಮಾಡ್ತಾರಂತೆ. ಆಮೇಲೆ ಅವರು ಶಿಷ್ಯರಿಗೆ ಹೇಳಿದ್ರಂತೆ, ಅವರು ಜೀವ ಸಮಾಧಿ
ತಗೋಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. 12 ವರ್ಷ ತಪಸ್ ಮಾಡಿದ್ದಾದ್ಮೇಲೆ ತುಂಗಾ ನದಿ ತೀರದಲ್ಲಿ ಭೂಗೃಹ ಮಾಡ್ಕೊಂಡು ಅದ್ರೊಳಗಡೆ ಸೇರ್ಕೊಂತಾರಂತೆ. ಅವ್ರ ಶಿಷ್ಯಂದಿರಿಗೆ ಮೊದಲೇ ಹೇಳಿದ್ರಂತೆ ಅವರು ಲಿಂಗ ರೂಪ ತಗೊಂತಾರೆ ಅಂತ. ಶಿಷ್ಯಂದಿರೆಲ್ಲ ಯಾತ್ರೆಗೆ ಹೋಗ್ಬಿಟ್ಟಿದ್ರಂತೆ. ಕೆಲವರಿಗೆ ಕುತೂಹಲ ಇತ್ತಂತೆ ಅದ್ರೊಳಗಡೆ ಏನಿದೆ ನೋಡ್ಬೇಕು ಅಂತ. ಕೆಲವರು ಬಾಗಿಲು ತೆಗೆದು ನೋಡ್ಬಿಡ್ತಾರಂತೆ. ಅವಾಗ ಅಲ್ಲಿ ಶಿವಲಿಂಗ ಕಾಣಿಸುತ್ತೆ, ಅದೇ ವಿದ್ಯಾಶಂಕರ. ಆಮೇಲೆ ಶಿಷ್ಯಂದಿರು ಆ ಭೂಗೃಹನ ಮುಚ್ಚಿಸ್ಬಿಡ್ತಾರಂತೆ. ಅದ್ರ ಮೇಲೆ ವಿದ್ಯಾಶಂಕರನ ದೇವಸ್ಥಾನನ ಕಟ್ಟಿಸ್ತಾರಂತೆ. ಅದ್ರ ಚರಿತ್ರೆನ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೇರೆ ದೇವಸ್ಥಾನ ನೋಡೋಕ್ಕೆ ಈ ಸೇತುವೆಗಳಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅನುಷ್ಠಾನ ಮಂದಿರನ ನೋಡ್ಕೊಂಡು ಬಂದ್ವಿ. ಇವತ್ತು ನಾವು ಒಂದು ಗೃಹದೊಳಗಡೆ ಸೇರ್ಕೊಂತಾರಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಲರ್ ಬಿಟ್ಟು ಗಾಡಿಗೆ ಸ್ಟಿಕ್ಕರ್ ಮೇಲೆ 60 ರೂಪಾಯಿದ ಎಲ್ಲ ಸೆಟ್ ಬರುತ್ತೆ. ಉಪ್ಪ ಸರಿ ಹಾಕಿ ಬರುತ್ತೆ, ಕಾಡಿಗೆ ಸರಿ ಹಚ್ಚಿ ಬರುತ್ತೆ, ಲಿಕ್ವಿಡ್ ಸರಿ ಹಚ್ಚಿ ಬರುತ್ತೆ. ಅದಕ್ಕೆ ಡಬಲ್ ಕಲರ್ ಬೇಕಾಗಿದೆ. ಡಬಲ್ ಕಲರ್ ಇದು ಕ್ರೀಮ್ या ಕೊಬ್ಬರಿ 100 ರೂಪಾಯಿ ಡಿ ಎಸ್ ಹಿಂಗೆ ಅರ್ಧ ಹಾಫ್ ಹಿಂಗೆ ಹಾಕಿದರೆ ಡಬಲ್ ಕಲರ್ ಆಗುತ್ತೆ. ಮನೆ ಕುಂಕ್ ಮಾಡಿ ಬಿಟ್ಟು